ಲೇಡೀಸ್ ಎಲ್ರು ಒಬ್ಬೊಬ್ಬರಾಗಿ ಬರ್ತಿರೋ ಅಥವಾ ಒಟ್ಟಿಗೆ ಬರ್ತಿರೋ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿರೋ ಆ ಒಂದು ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದ್ ಯಾವ ವಿಡಿಯೋ ಅಂತ ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಸಿನಿಮಾ ವಿಚಾರಗಳು ಹೇಗೆ ಬರುತ್ತೆ ಅಂತ ಒಂದು ಚೊಕ್ಕದಾಗಿ ಕಮೆಂಟ್ ಮಾಡಿಬಿಡಿ. ನಿಮ್ಮ ಒಂದು ಕಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಆ ಒಂದು ವಿಡಿಯೋ ಯಾವುದು? ಆ ಏಜ್ ಡಿಸ್ಕ್ಲೇಮರ್ ಇಂದ ಹಿಡಿದು ಕೊನೆಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹೊಡೆಯೋ ಡೈಲಾಗ್ ವರೆಗೂ ಪ್ರತಿ ಒಂದು ಫ್ರೇಮ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ರೇಂಜ್ ನ ಗ್ಯಾಂಗ್ಸ್ಟರ್ ಸಿನಿಮಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಗುರು. ಬನ್ನಿ, ಈಗ ಈ ವಿಡಿಯೋದ ಕಂಪ್ಲೀಟ್ ಬ್ರೇಕ್ ಡೌನ್ ನ ಮಾಡೇ ಬಿಡೋಣ, ಏನಂತೀರಾ? ಈ ವಿಡಿಯೋ ಶುರುವಾಗದೆ ಒಂದು ಇಂಟ್ರೆಸ್ಟಿಂಗ್ ಎಚ್ಚರಿಕೆಯೊಂದಿಗೆ. ಮಕ್ಕಳೇ ದೂರ ಇರಿ, ಪೋಷಕರೇ ನಿಮ್ಮ ಮಕ್ಕಳನ್ನು ದೂರ ಇಡಿ, ಮುತ್ತಜ್ಜಂದಿರೇ ನಿಮ್ಮ ಸ್ವಂತ ರಿಸ್ಕ್ ಮೇಲೆ ನೋಡಿ ಅಂತ ಬರೆದಿರೋ ಬೋರ್ಡ್ ನೋಡಿದ್ರೇನೆ ಇದು ಪಕ್ಕಾ ಡಾರ್ಕ್ ಮತ್ತು ವಯಲೋ ಕ್ಯಾರೆಕ್ಟರಿಸ್ಟಿಕ್ ಸಿನಿಮಾ ಅಂತ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ಬ್ಯಾಕ್ ಗ್ರೌಂಡ್ ನಲ್ಲಿ ಕೇಳಿ ಬರೋ ಹೆಣ್ಣಿನ ವಾಯ್ಸ್ ಓವರ್ ಅಬ್ಬರ ಶುರುವಾಗುತ್ತೆ. ಪ್ರೀತಿ ಅನ್ನೋದು ಹೆಣ್ಣನ್ನು ರಾಕ್ಷಸಿಯನ್ನಾಗಿ ಮಾಡುತ್ತದೆ. ಲವ್ ಮೇಕ್ಸ್ ಮಾನ್ಸ್ಟರ್ ಆಫ್ ವುಮೆನ್ ಅನ್ನೋ ಸಾಲು ಇಡೀ ಸ್ಟೋರಿ ಲೈನ್ ಅನ್ನೇ ಬಿಟ್ಕೊಡ್ತಿದೆ. ಇಲ್ಲಿ ನಾಯಕಿಯರು ಕೇವಲ ರೊಮ್ಯಾನ್ಸ್ಗೆ ಸೀಮಿತವಾಗಿಲ್ಲ, ಬದಲಿಗೆ ಇವರೆಲ್ಲರೂ ರಗಡ್ ಮಾನ್ಸ್ಟರ್ಸ್ ತರ ಅಖಾಡಕ್ಕಿಳಿದಾರೆ ಕಣ್ರಿ. ಈ ವಿಡಿಯೋದ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಚಿತ್ರದಲ್ಲಿರೋ 5 ಜನ ಸ್ಟಾರ್ ನಾಯಕಿಯರ ಖದರ್, ನಯನತಾರ, ಕೀರಾ ಅಡ್ವಾಣಿ, ತಾರಾ ಸುತಾರಿಯಾ, ಹುಮಾ ಕುರೇಶ್ ಇವರೆಲ್ಲರೂ ಸಿಕ್ಕಾಪಟ್ಟೆ ಬೋಲ್ಡ್ ಮತ್ತು ಇಂಟೆನ್ಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋದ ಆರಂಭದಲ್ಲಿ ಸಮುದ್ರ ತೀರದಲ್ಲಿ ಯಶ್ ಮತ್ತು ಕಿಯಾರಾ ಅವರ ರೊಮ್ಯಾಂಟಿಕ್ ಕಣ್ಣೋಟವನ್ನು ತಬಾಯಿ ಹಾಡಿನ ಮೂಲಕ ಅದ್ಭುತವಾಗಿ ತೋರಿಸಲಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್ ಇಲ್ಲಿಯವರೆಗೂ ಸಪ್ತ ಸಾಗರದ ಆಚೆಯಲ್ಲಿ ಸಾಫ್ಟ್ ಆಗಿ ಕಣ್ಣೀರ್ ಹಾಕಿದ್ದ ರುಕ್ಮಿಣಿ ಈ ಸಿನಿಮಾದಲ್ಲಿ ಕೈಯಲ್ಲಿ ಗನ್ ಹಿಡ್ಕೊಂಡು ಮೆಲಿಸಾ ಅನ್ನೋ ರೆಬೆಲ್ ಕ್ಯಾರೆಕ್ಟರ್ ನಲ್ಲಿ ಕ್ರಾಪ್ ಕಟ್ ಮಾಡ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಇದನ್ನ ನೋಡಿ ಫ್ಯಾನ್ಸ್ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಕಣ್ರಿ. ಈ ವಿಡಿಯೋ ಕೊನೆಯಲ್ಲಿ ಬರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಯ ಪಾತ್ರದ ಅಲ್ಟಿಮೇಟ್ ಎಂಟ್ರಿ. ಧೂಳು ಹಾರುತ್ತಿರೋ ಅಖಾಡದಲ್ಲಿ ಸುತ್ತಲೂ ಮಹಿಳಾ ಫೈಟರ್ಸ್ ನಿಂತಿರುವಾಗ ಯಶ್ ಸೀಗರ್ ಸೇದುತ್ತಾ ಮಾಸ್ ಆಗಿ ತಿರುಗಿ ನಿಂತು ಕೇಳುವ ಒಂದು ಡೈಲಾಗ್ ಇದೆಯಲ್ಲ, ಥಿಯೇಟರ್ ನಲ್ಲಿ ಇದಕ್ಕೆ ಚಪ್ಪಾಳೆ ಅಂತ ಬೀಳೋದು ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಡೈಲಾಗ್ ಹೆಂಗಿದೆ ಅಂದ್ರೆ, ಲೇಡೀಸ್ ಒಬ್ಬೊಬ್ಬರಾಗಿ ಬರ್ತಿರೋ ಅಥವಾ ಎಲ್ರು ಒಟ್ಟಿಗೆ ಬರ್ತಿರೋ ಅನ್ನೋ ಡೈಲಾಗ್ ಇದೆ. ನಿಜವಾಗ್ಲೂ ಈ ಡೈಲಾಗ್ಗೆ ನಾನಂತೂ ಮಧ್ಯಾಹ್ನದಿಂದ ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಈ ಡೈಲಾಗ್ ಡೆಲಿವರಿ ಮತ್ತು ಯಶ್ ಅವರ ಸ್ವಾಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಗಿ ಟ್ರೆಂಡ್ ಆಗ್ತಿದೆ. ಇಡೀ ವಿಡಿಯೋಗೆ ಡೈಲಾಗ್ ಒಂಥರ ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಗೀತು ಮೋಹನ್ ದಾಸ್ ಅವರು ಇಡೀ ವಿಡಿಯೋವನ್ನು ಹಾಲಿವುಡ್ ಶೈಲಿಯ ಕಲರ್ ಗ್ರೇಡಿಂಗ್ ನಲ್ಲಿ ತಂದಿದ್ದಾರೆ. ವಿಶಾಲ್ ಮಿಶ್ರಾ ಅವರ ಸಂಗೀತ ಮತ್ತು ಬ್ಯಾಕ್ ಗ್ರೌಂಡ್ ಧ್ವನಿ ವಿಡಿಯೋದ ತೂಕವನ್ನು ಹೆಚ್ಚಿಸಿದೆ. ಸುಮಾರು 850ರಿಂದ 1,000 ಕೋಟಿ ಬಜೆಟ್ ನಲ್ಲಿ ಕೆವಿಎನ್ ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರು ಜಂಟಿಯಾಗಿ ಚಿತ್ರವನ್ನು ನಿರ್ಮಿಸುತ್ತಿದ್ದು, ಕ್ವಾಲಿಟಿ ಪ್ರತಿ ಸೆಕೆಂಡ್ ನಲ್ಲೂ ಎದ್ದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಿಡಿಯೋ ಸಿನಿಮಾ ಮೇಲಿರೋ ಹೈಪ್ ಅನ್ನು 5 ಪಟ್ಟು ಜಾಸ್ತಿ ಮಾಡಿದೆ. ಹೆಣ್ಣು ಮತ್ತು ಗಂಡಿನ ನಡುವಿನ ಪವರ್ ಗೇಮ್ ಇದಾಗಿರಬಹುದು ಅನ್ನೋ ಸುಳಿವು ಸಿಗ್ತಿದೆ. ಚಿತ್ರವು ಇದೇ ಆಗಸ್ಟ್ 26ರಂದು ಇಡೀ ವಿಶ್ವಾದ್ಯಂತ ರಿಲೀಸ್ ಆಗ್ತಿದೆ. ಸ್ನೇಹಿತರೆ, ನಿಮಗೇನ್ ಅನಿಸ್ತು
ಈ ಲೇಡೀಸ್ ವಿಡಿಯೋ ರುಕ್ಮಿಣಿ ವಸಂತ್ ಅವರ ಗನ್ ಹಿಡಿದಿರೋ ಲುಕ್ ಇಷ್ಟ ಆಯ್ತಾ ಅಥವಾ ಯಶ್ ಅವರ ಮಾಸ್ ಡೈಲಾಗ್ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ, ಜೈ ರಾಕಿಂಗ್ ಸ್ಟಾರ್ ಯಶ್, ಜೈ ಟಾಕ್ಸಿಕ್. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಧನ್ಯವಾದಗಳು.